ಇಂಡಿಯಾದ ನಮ್ಮದ್ದೇ ಅಂತ ಇಲ್ಲ, ನಾಟ್ ಇನ್ಕ್ಲೈನ್ ಟು ಡೂ ಇನ್ R&D. ಪೇಟೆಂಟ್ ಹೋಗ್ಬೇಕಾದ್ರೆ ಐನ್ಸ್ಟೀನಿಗೆ ಹೋಗ್ಬೇಕು. ನಾನು ಎಷ್ಟು ವರ್ಷ ಬೇಕು ನನಗೆ ಗೊತ್ತಿಲ್ಲ, ಇದು ಮಾಡೋದು ಕೊಡೋದಿಲ್ಲ ಅವರು, ಅಷ್ಟು ವೇಸ್ಟ್. ಬಿಕಾಸ್ ಇಟ್ ಈಸ್ ನಾಟ್. ಉದ್ಯಮವನ್ನು ಸ್ಟಾರ್ಟ್ ಮಾಡಿದ್ರಿ, ಇದು ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡ್ತಾಯಿದ್ರಿ ನೀವು? ಅದೇ ಈಗ ನಮ್ಮದು ಏನಾಗ್ತದೆ, ನಮ್ಮ ಜೀವನ ಇದರಲ್ಲಿ ಈಗ ನಮಗೆ ನೀವು ಮನೋಹರಾಚಾರ್ಯನ ಮೀಟ್ ಮಾಡಿದ್ರೆ ಅದೇ ಥರ ನಾನು ಮೀಟ್ ಮಾಡಿದ್ದೇನೆ. ಈ ಥರ ಇಂಡಿಪೆಂಡೆಂಟ್ ಥಿಂಕರ್ಸ್ ಅಂತ ಇರ್ತಾರಲ್ಲ, ಆ ಥರದವ್ರಿಗೆ ನನಗೆ ಇಂಜಿನಿಯರಿಂಗ್ ಸಿಕ್ಕಿದ್ದಾರೆ. CS ರಾಮಾನುಜನ್ ಅಂತ ಹೇಳಿ, ಅವರು ನಮ್ಮ ಮೊದಲ ಬಾಸ್ ಅಂತ ಹೇಳಿ, ಅವರು ಗೋಲ್ಡ್ ಮೆಡಲಿಸ್ಟ್ ಇನ್ IIT. ಇವ್ರದ್ದೆಲ್ಲ ಏನು ಯೋಚನೆ ಅಂದರೆ, ಇಂಡಿಯಾದಲ್ಲಿ ಏನೂ ಆಗಿಲ್ಲ, ಇಂಡಿಯಾದಲ್ಲಿ ನಮ್ಮದ್ದೇ ಅಂತ ಇಲ್ಲ, ನಾವು ಎಲ್ಲರೂ ಬೇರೆಯಿಂದ ತಗೊಂಡ್ಬರೋದು ಅಂತ ಎಲ್ಲರೂ ಸ್ವಲ್ಪ ಸೆನ್ಸಿಟಿವ್ ಅವರಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ಅದು ನನ್ನ ತಲೆ ಒಳಗೂ ಹೋಯಿತು, ನಾವೇ ಮಾಡಬೇಕು. ಇಂಡಿಯಾದಲ್ಲಿ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಹೇಳ್ತಾರೆ ಎಲ್ಲದನ್ನು ಇಂಪೋರ್ಟ್ ಮಾಡ್ಕೊಳ್ಳೋದೇನು. ಈಗ ನೀವು ಫಾರ್ ಎಕ್ಸಾಂಪಲ್ ನೀವೊಂದು ಹಾಸ್ಪಿಟಲಿಗೆ ಹೋಗಿ, ಹಾಸ್ಪಿಟಲ್ಗೆ ಹೋದರೆ, ಯಾಕಂದರೆ ಹಾಸ್ಪಿಟಲ್ ಎಲ್ಲರೂ ಹೋಗ್ತಾರೆ. ಈಗ ನಿಮ್ಮನೀಗ ಇಸ್ರೋ ಹೋಗಿದ್ದೀವೋ ಅಥವಾ ನೀವು HL ಹೋಗಿದ್ದ ಹೇಳಿಕ್ಕಾಗೋದಿಲ್ಲ, ಬಟ್ ಹಾಸ್ಪಿಟಲ್ಗೆ ಹೋಗಿದ್ದೀರಾ, ಅಲ್ಲಿ ನೋಡಿ ನೀವು ಸ್ಟೆಥೋಸ್ಕೋಪಿಂದ ಹಿಡಿದ್ಬಿಟ್ಟು ನೀವು ಸ್ವಲ್ಪ ತೆಗೆದ್ಬಿಟ್ಟು ನೋಡಿ, ಅಲ್ಲಿ ಮೇಡ್ ಇನ್ ಚೈನಾ ಅಥವಾ ಮೇಡ್ ಇನ್ ಜಪಾನ್ ಇದೆ. ಸ್ಟೆಥೋಸ್ಕೋಪಿಂದ ಹಿಡಿದ್ಬಿಟ್ಟು CT ಸ್ಕ್ಯಾನನ್ನು ಹಿಡಿದ್ಬಿಟ್ಟು ECG ಹಿಡಿದು ಯಾವುದೂ ಇಂಡಿಯನ್ ಮೇಕಿಲ್ಲ, ಎಲ್ಲದೂ ಬೇರೆ ದೇಶಗಳು ಮಾಡಿರುವಂಥ ಇದು ಗೊತ್ತಲ್ಲ. ಅದು ಯಾಕೆ? ಆಗ ನಮ್ಮಲ್ಲಿ ಇಂಜಿನಿಯರ್ಸ್ ಇಲ್ವಾ ಅನ್ನೋ ಕ್ವಶನ್ ಇದ್ದಾರೆ. ಇಂಜಿನಿಯರ್ಸು ಇದ್ದಾರೆ, ಬಟ್ ಇಲ್ಲಿ ಇಕೋಸಿಸ್ಟಮ್ ಇಲ್ಲ. ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸೊಸೈಟಿ ಇದೆಯಲ್ಲ, ಇಟ್ ಈಸ್ ನಾಟ್ ಇನ್ಕ್ಲೈನ್ ಟು ಡೂ ಇನ್ R&D. ಎಲ್ಲ ಸ್ವಲ್ಪ ಬೇಗ ಏನೋ ಮಾಡಬೇಕು, ಸ್ವಲ್ಪ ದುಡ್ಡು ಮಾಡಬೇಕು, FD ಇರಬೇಕು, ಆ ಇಂಟ್ರೆಸ್ಟಿಂದ ನಮ್ಮ ಜೀವನ ಸಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಹೊರತು, ನಮ್ಮ ಸೊಸೈಟಿನಲ್ಲಿ ಒಂದಿಷ್ಟು ರಿಸರ್ಚ್ ಡೆವಲಪ್ಮೆಂಟ್ ಮಾಡಿ ನಮ್ಮದೇ ಆಗಿದ್ದು ಒಂದು ಮಾಡಿ ಅದಕ್ಕೆ ಎಷ್ಟು ಕಷ್ಟ ಆದರೂ ಮಾಡಬೇಕು, ಅದಕ್ಕೆ ಇನ್ವೆಸ್ಟ್ ಮಾಡಬೇಕು, ಆ ಒಂದು ವಾತಾವರಣ ಇಂಡಿಯಾದಲ್ಲಿಲ್ಲ. ಇದಕ್ಕೆ ನಮ್ಮ GDPಯ ಅತ್ಯಂತ ಕಡಿಮೆ ಕನಿಷ್ಠ ಪರ್ಸೆಂಟೇಜ್ ಇನ್ವೆಸ್ಟ್ಮೆಂಟ್ ಇದಕ್ಕೆ ಮಾಡ್ತಾರೆ. ಮೊನ್ನೆ ನಮ್ಮ ಜನಾರ್ದನ ಸ್ವಾಮಿಯವರು ಸಹ ಇದನ್ನು ಹೇಳ್ತಾರೆ, ಎಲ್ರಿಗೂ ಹೇಳುವಂಥದ್ದು. ಅಂದರೆ ಈ ಕಲ್ಚರಲ್ಲಿ ಯಾಕೆ ನಮ್ಮದು ಮಾಡಿದ್ದನ್ನು ಕೆಲಸ ಮಾಡೋದು, ಗುಮಾಸ್ತಗಿರಿ, ಆಮೇಲೆ ಬೇರೆಯವರು ಹೇಳಿದ್ದನ್ನು ಕೆಲಸ ಮಾಡೋದು, ಅಲ್ಲಿಂದ ಮಾರಾಟ ಮಾಡೋದು, ಇಷ್ಟಕ್ಕೆ ಸೀಮಿತ ಆಗಿದೆ. ಇದಕ್ಕೆ ಈಗ ನೀವು ಕಾರ್ಟೂನ್ ಫೀಲ್ಡ್ನಲ್ಲೂ ನೋಡಿ, ನಾವೆಲ್ಲ ಕಾರ್ಟೂನಿಸ್ಟ್ ಆದರೂ ನೀವು ಮನೆಗೆ ಹೋಗಿ ನೋಡಿ, ನಮ್ಮ ಮಕ್ಕಳೆಲ್ಲ ನೋಡಿ, ಅವ್ರು ನಮ್ಮ ಚಿತ್ರ ನೋಡೋಲ್ಲ, ಅವ್ರು TV ಡೋರೆಮೋನು ಇದೆಲ್ಲ ನೋಡ್ತಾರೆ. ಈಗ ನೋಡಿ ನಮ್ಮ ಕಾರ್ಟೂನಿಸ್ಟ್ ಯಾರು ಆಯ್ತಪ್ಪ ಡೋರೆಮೋನ್ ಮಾಡೋಣ ಅಂತ ಒಂದು ಆ ರೇಂಜಿಗೆ ಮಾಡೋಣ ಅಂತ ನಮಗೆ ಯಾರೂ ಕೈ ಹಾಕಿಲ್ಲ. ಬಿಕಾಸ್ ಏನಂದರೆ ಅವ್ರನ್ನ ಬೈಲಿಕ್ಕಾಗಿಲ್ಲ, ಈ ಇಕೋಸಿಸ್ಟಮ್ ಇಲ್ಲ. ಅವನು ಬಂದರೆ ಏನೋ ತಲೆ ಕೆಟ್ಟಿದೆ ಅನ್ನೋ ಥರ ಬರುತ್ತೆ ಗೊತ್ತಲ್ವಾ. ನಾವು ಸಹ ಕಾಮಿಕ್ ಸ್ಟ್ರಿಪ್ ಸಹ ಫ್ಯಾಂಟಮ್ಮು, ಬ್ಲಾಂಡಿ ಎಲ್ಲ ಅಲ್ಲಿಂದಲೇ ತರಿಸ್ತಾ ಇದ್ದು. ಸ್ಟ್ಯಾಟಿಕ್ ಕಾರ್ಟೂನ್ ಆಲ್ಸೋ ನಮ್ಮದು ಇಲ್ಲ, ನಮ್ಮದನ್ನೇ ಒಂದು ಮಾಡಲಿಕ್ಕೆ. ಅಮರ ಚಿತ್ರಕಥೆ ಅನಂತಪ್ಪಯ್ಯವರೇನೋ ಮಾಡಿದರು, ಮತ್ತು ನಿಮ್ಮ ರಾಮನ್ನು ಪ್ರಾಣ ಅವರು ಮಾಡಿದರು. ಆದರೂ ಎಲ್ಲವನ್ನು ಯಾರೋ ಅದು ಗೊತ್ತಲ್ಲ. ಈಗ ಏನಾಗಿದೆ, AI ಬಂದಿದೆಯಲ್ಲ, ಅವರು ರಿಸರ್ಚ್ ಲೆವೆಲ್ ನೋಡಿ ಅಮೇರಿಕನ್ಸ್ ಇದ್ದು ಅದು ಭಯಂಕರ. ಅದು ಅಮೇರಿಕನ್ಸ್ ಅಥವಾ ವೆಸ್ಟರ್ನ್ಸ್ ಆದರೆ ಅವರು ಏನು ಮಾಡ್ತಾರೆ, ಮ್ಯಾಥಮೆಟಿಕ್ಸಿಂದ ಸ್ಟಾರ್ಟ್ ಮಾಡ್ತಾರೆ. ಈಗ ನಮ್ಮದ್ರಲ್ಲಿ ಮ್ಯಾಥಮೆಟಿಕ್ಸ್ ಎಲ್ಲ ಹೋಗಿದೆ, ಮ್ಯಾಥಮೆಟಿಕ್ಸಿಂದ ಸ್ಟಾರ್ಟ್ ಮಾಡಿ ಫಿಸಿಕ್ಸು ಕೆಮಿಸ್ಟ್ರಿ ಎಲ್ಲ ಮರ್ಜ್ ಮಾಡಿ ಸಾಫ್ಟ್ವೇರ್ ಮಾಡಿ ಕೊನೆಗೆ ಅದಕ್ಕೆ ಬೇಕಾಗಿರೋ ಮೆಷಿನ್ಸ್ ಕ್ರಿಯೇಟ್ ಮಾಡಿ ಅದು ಹೊರಗಡೆ ಬರುತ್ತೆ. ಅದಕ್ಕೆ ಮೆಟೀರಿಯಲ್ ಸೈನ್ಸ್ ಆಗಲಿ ಅದೆಲ್ಲದೂ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಈಗ ನೋಡಿ, ಈಗ AI ನೀವು ಅವ್ರದ್ದು ಈಗ ಇದಿದೆ, ಇಂಪ್ರೆಷನಿಸ್ಟ್ ಅಂತ ಇದ್ದಾರೆ, ಸರಿಲಿಸ್ಟ್ ಅಂತ ಇದ್ದಾರೆ. ನೀವು ಕ್ಯಾರಿಕೇಚರ್ ಡೂ ಇಟ್ ಇನ್ ಸರಿಲಿಸ್ಟ್ ಅಂತ ಮಾಡಿ, ಅದು ಸರಿಲಿಸ್ಟ್ ಇಲ್ಲ, ನೀವು ಕ್ಯಾರಿಕೇಚರ್ ಕ್ರಿಯೇಟ್ ಮಾಡುತ್ತೆ. ಅಲ್ಲಿ ನಮಗೆ ಖುಷಿ ಆಗುತ್ತೆ, ಅದು ಬಿಟ್ಬಿಡ್ತಾರೆ. ಬಟ್ ಅದ್ರ ಹಿಂದಿರೋ ಎಫರ್ಟ್ ನೋಡಿ, ಅವರು ಸೈಂಟಿಸ್ಟನ್ನ ಅಂದರೆ ಫಿಸಿಸ್ಟು, ಇವರು ಮ್ಯಾಥಮೆಟಿಷಿಯನ್ನು, ಆರ್ಟಿಸ್ಟು, ಸಂಗೀತ, ಇವ್ರನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಪ್ರಾಡಕ್ಟ್ ಕೊಡ್ತಾರೆ ಗೊತ್ತಲ್ವಾ. ಇಲ್ಲಿ ನಮ್ಮದೇ ಅಂದರೆ ಎಲ್ಲರೂ ಒಟ್ಟೊಟ್ಟಿಗೆ ವರ್ಕ್ ಮಾಡಿದ್ದಾರೆ ಅಂತ ಆಯಿತು. ಈಗ ಫಾರ್ ಎಕ್ಸಾಂಪಲ್ ನಮ್ಮೊಂದು ಕಾರ್ಟೂನಿಸ್ಟ್ ತಂದಿದ್ದಾರೆ, ನಮಗೆ ಅದು ಮಾಡಿ ಒಂದು iPad ಇದೆ, iPadನಲ್ಲಿ ಫೋಟೋಶಾಪನ್ನು ಯೂಸ್ ಮಾಡ್ತಾರೆ, ಅದರಲ್ಲಿ ನಮಗೆ ಮುಗೀತು. ಇನ್ನು ಅದಕ್ಕಿಂತ ಮುಂದೆ ಹೋಗಲ್ಲ. ಅದು ಅಲ್ಲಿ ನಿಮಗೆ ಫಿಲ್ಟರ್ಸ್ ಅಂತ ಬರುತ್ತೆ, ಆ ಫಿಲ್ಟರ್ಸ್ ಹಿಂದ್ಗಡೆ ಹ್ಯೂಜ್ ಮ್ಯಾಥಮೆಟಿಕ್ಸ್ ಇದೆ.
ಭಯಂಕರ. ಈಗ ನೀವು ಅಲ್ಲೆಲ್ಲ ಒಂದೊಂದು ಫಿಲ್ಟರ್ ಮಾಡಿ ಪಾಯಿಂಟಲಿಸಮ್ ಮಾಡಿಬಿಟ್ಟು ಪಾಯಿಂಟಲಿಸಮ್ ಮಾಡಿ ಸೂಪರ್ ಅಂತ ನಾವು ಬಿಡ್ತೇವೆ. ಬಟ್ ಯಾರು ಪಾಯಿಂಟಲಿಸಮ್ ಮಾಡಿಲ್ಲ. ಹಾಗಾದ್ರೆ ಯಾವ ಇಕ್ವೇಷನ್ಸ್ ಯಾವ ಪಾಲಿನಾಮಿಯಲ್ ಇಕ್ವೇಷನ್ ಮಾಡ್ಬೋದು? ಗ್ರಾಫ್ ಥಿಯರಿಗೆಲ್ಲ ಬರ್ತದ? ಹಾಂ, ಗ್ರಾಫ್ ಥಿಯರಿಗಿಂತ ಫಿಲ್ಟರ್ಸ್ ಅಂತ ಬರುತ್ತೆ. ಫಿಲ್ಟರ್ಸ್, FFT ಅಂದರೆ ಬ್ಲೆಂಡ್ ಮೋಡು, ಮೋಡು, ಅಲ್ಲಿ ಅದು ವರ್ಕ್ ಆಗೋದೇ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ. ಅಂದರೆ ಅಲ್ಲಿ ಒಬ್ಬ ಆರ್ಟಿಸ್ಟು, ಮ್ಯಾಥಮೆಟಿಷಿಯನ್ಸು ಅವರೆಲ್ಲ ಫಿಸಿಕ್ಸ್ ಏನಿರುತ್ತೆ. ಈಗ ನಿಮಗೆ ಅಲ್ಲಿ ಬ್ಲರ್ ಅಂತ ಮಾಡ್ತಾರೆ, ಅಲ್ಲಿ ನೋಡಿ ಅದು ಬ್ಲರ್ ಮಾಡ್ತಲ್ಲ, ಅದಕ್ಕೆ ಡೈರೆಕ್ಷನ್ ಕೊಡ್ಬೋದು ನೀವು, ಕರೆಕ್ಟಾ? ಅಂದರೆ ಯಾವ ರೇಂಜಿಗೆ ಅವರು ಯೋಚನೆ ಮಾಡಿ ಅದನ್ನು ಮರ್ಜಿ ಮಾಡಿದ್ದಾರೆ ಅಲ್ವಾ? ಈಗ ನಮ್ಮಲ್ಲಿ ಯಾರೊಬ್ಬರು ಆರ್ಟಿಸ್ಟು ಅಥವಾ ಯಾರೊಬ್ಬರು ಇವರು ಅಥವಾ ಒಬ್ಬರು ಆರ್ಟಿಸ್ಟ್ ಮೀಟ್ ಮಾಡಿ ನಾವು ನಿಮ್ಮೆಲ್ಲ ಒಟ್ಟು ಸೇರಿ ಮ್ಯಾಥಮೆಟಿಷಿಯನ್ ತೊಗೊಂಡು IAS ಹೋಗಿ ಒಂದು ಟೂಲ್ ಮಾಡೋಣ ಅಂತ ನಮಗೆ ಐಡಿಯಾ ಬರೋದಿಲ್ಲ. ಯಾರು ಟ್ರೈಯೇ ಮಾಡಿಲ್ಲ, ಐಡಿಯಾ ಬಂದರೂ ಆಗೋದಿಲ್ಲ. ಆದರೆ ಅಲ್ಲಿನ ನೀವು ಫೋಟೋಶಾಪ್ ಓಪನ್ ಮಾಡಿದ ಕೂಡಲೇ ಹಲವಾರು ಭಾರತೀಯರ ಹೆಸರುಗಳು ಬರ್ತದೆ. ಅವು ಬಿಟ್ಟು ಅಲ್ಲೂ ಹೋಗಿ ಮಾಡಿಲ್ಲ, ಅಲ್ಲಿ ಹೋಗಿ ಮಾಡ್ತದೆ. ಇಲ್ಲಿನ ಭಾರತೀಯರೇ ಅಲ್ಲಿ ಮಾಡ್ತಾರೆ ತುಂಬ ಜನ. ಈಗ ಅಯ್ಯಂಗಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿದ್ದಾರೆ, ತುಂಬ ಇಲ್ಲಿಂದ ಹೋಗಿ ಅಲ್ಲಿ ಮಾಡ್ತಾರೆ ಇದೆ. ಬಟ್ ಈಗ ನಾನು ಹೇಳ್ತೇನೆ ನೋಡಿ, ಈಗ ಅವ್ರಿಗೆ ನೆಕ್ಸ್ಟ್ ಎಂತ ಮಾಡ್ತಾರೆ, ಈಗ AI ಬಂದಮೇಲೆ ಮೈಕೆಲ್ ಎಂಜಲೋ ಅಂತ ಇದ್ದಾರೆ, ಅವನ್ನೆಲ್ಲ ಸ್ಕಲ್ಪ್ಚರ್ ಎಲ್ಲ ಸ್ಟಡಿ ಮಾಡುತ್ತಾ ಇದ್ದವು. ಅದು ಒಂದು ರೇಂಜ್ ಬಂದಮೇಲೆ ವಸಂತ್ ಹೊಸಬಟ್ಟೆ ಅವರದ್ದು ಮೈಕೆಲ್ ಎಂಜಲೋ ಟೈಪ್ನಲ್ಲಿ ಚಿತ್ರ ಅಲ್ಲ ಸ್ಕಲ್ಪ್ಚರ್ ಮಾಡು ಅಂತ ಹೇಳಿದ್ರೆ ಅದಕ್ಕೊಂದು ಮೆಷಿನ್ ಮಾಡ್ತಾರೆ. ಹಿಂಗೆ ಬಂದುಬಿಟ್ರೆ ಯಾವ ಮೈಕೆಲ್ ಎಂಜಲೋ ಇದರಲ್ಲಿ ಗೊತ್ತಾಗಿಲ್ಲ. ಬಟ್ ನಮ್ಮದೀಗ ಆಗೋದಿಲ್ಲ. ಈಗ ನಮ್ಮದೀಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾರ್ಟೂನ್ ಅಷ್ಟೆಲ್ಲ ಮಾಡ್ತಿರೋಲ್ಲ, ನಮ್ಮದು ನೀವು ಕೇಳ್ಕೊಳ್ಳೋದು ಇವರು ಸುದೀಪ್ ತೈಲಾಂಗ್ ಅಂತ ಇದ್ರು, ಅವ್ರೆಂತ ಹೇಳಿದ್ದಾರೆ, ಅವ್ರದ್ದು ಯಾವುದು ಇದನ್ನ ಜಾನಪದ ಶೈಲಿನ ಯೂಸ್ ಮಾಡಿ ಮಾಡ್ತಾರೆ, ಕೇಳಿಬೇಕು. ರಾಜಸ್ಥಾನ ಅದೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರಿ ಅಲ್ವಾ? ಈಗ ಅದನ್ನು ಕಂಪೇರ್ ಮಾಡಿ, ಈಗ ಕಾರ್ಟೂನ್ ಡೂ ಇಟ್ ಇನ್ ಮಧುಬನಿ ಸ್ಟೈಲ್ ಅಂತ ಹೇಳಿದ್ರೆ ಗೂಗಲ್ ಮ್ಯಾಪಿಗೆ ಯಾರಿಗೆ ಗೊತ್ತಾಗಲ್ಲ, ಹೆಂಗೆ ಮಾಡೋದು ಗೊತ್ತಾಗಲ್ಲ ಅದಕ್ಕೆ. ಯಾಕಂದರೆ ಅದಕ್ಕೆ ಸರಿಯಾದ ಮಾಡೆಲ್ ನಾವು ಕೊಟ್ಟಿಲ್ಲ, ಅದಕ್ಕೆ ಫೆಡ್ಡಾಗಿಲ್ಲ, ಅದ್ರ ಬಗ್ಗೆ ಯಾರು ವರ್ಕೇ ಮಾಡಿಲ್ಲ. ಈಗ ಇನ್ನೆಂತ ಮಾಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಬೇಲೂರು ಹಳೆಬೇಳೆ ಅಂತಿದೆ, ಬೇಲೂರು ಹಳೆಬೇಳೆ ಎಲ್ಲ ಹೊಯ್ಸಳ ಸ್ಟೈಲ್ ಅದು ಯಾವ ಫುಲ್ ಸ್ಟಡಿ ಮಾಡಿ ಇದ್ರಲ್ಲಿ ಕೊಟ್ಟರೆ ನೀವು ಒಂದು ದೊಡ್ಡದು ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಈಗ ನಾವು ಮೊದಲೇ ನೋಡಿ, ಈಗ ನೀವೇ ಪರ್ಸನಲ್ ಆಗಿ ಬಂದು ನನ್ನ ಹತ್ರ ಮಾತಾಡ್ತಿದ್ದಾರೆ, ಅದು ನಮ್ಮ ಜನ್ರೇಷನ್ಗೆ ನಮ್ಮ ಲೆಕ್ಕ. ಏನಾದ್ರು ಜಯರಾಮನ ಹತ್ರ ಮಾತಾಡಬೇಕಾದ್ರೆ ಅವರು ಆಫೀಸಿಗೆ ಹೋಗಿ ಮುಖತಃ ಮಾಡಬೇಕು ಅಂತ ಇದೆ, ಯಾವುದು ನಮ್ಮದೆಲ್ಲ ಯೋಚನೆಗಳು. ಇನ್ನೊಂದು ಹೋಗ್ಬಿಡುತ್ತೆ. ಇನ್ನೇನಾಗುತ್ತೆ, ನೀವು ಮನೇಲಿ ಇರ್ತೀರಾ, ನಿಮ್ಮದು AI ಮಾಡೆಲ್ ಮಾಡಿರ್ತೀರಾ. ಯಾಕಂದ್ರೆ ನಿಮ್ಮ ಕ್ವಶನ್ಸ್ ನೀವು ಈಗ ಎಷ್ಟೊಂದು ಇಂಟ್ರೂ ಮಾಡಿದ್ರಲ್ಲ, ಫುಲ್ ಸ್ಟಡಿ ಮಾಡಿರುತ್ತೆ, ಅದು ಲರ್ನ್ ಮಾಡಿರುತ್ತೆ. ವಸಂತ್ ಬಸವರಾಜ್ ಅವರು ಮತ್ತೆ ವಸಂತ್ ಹೌದು, ಯಾಕೆ ನಾನು AI ಮಾಡೆಲ್ ಕಳಿಸ್ತೇನೆ, AI ಏಜೆಂಟು. ನಾನು ಹಾಗೆ ನೀವು ಬಂದರೆ ವಸಂತ್ ಅವರೇ ನಿಮ್ಮ ಏಜೆಂಟ್ಗೆ ನನಗೆ ಏಜೆಂಟ್ ಮಾತಾಡ್ಬಿಡಲಿ, ಯಾಕಂದ್ರೆ ನನ್ನೆಲ್ಲ ಅದಕ್ಕೆ ನಾನು ಫೀಡ್ ಮಾಡಿದ್ದೇನೆ, ನನ್ನ ಕ್ಯಾರೆಕ್ಟರ್ ಎಲ್ಲ ಅದು ಮಾಡಿ ಅಂತ ಆಗಿಬಿಡುತ್ತೆ. ಕೊನೆಗೆ ನೀವು ಬರೋಲ್ಲ, ನಾನು ಬರೋಲ್ಲ. ಅದೇ ನಿನ್ನೆ ಸುಂದರ್ ಪಿಚೈ ನನ್ನ ಕೆಲಸಕ್ಕೂ ಸಂಚಕಾರ ಇದೆ ಅಂತ ಹೇಳಿದ್ದಾರೆ. ನಿನ್ನೆ ಇವನು ಹೇಳಿದ್ನಲ್ಲ, ಯಾವುದು ನಮ್ಮ ಟೆಸ್ಲಾ ಕೆಲಸ ಮಾಡೋದು ಬರೀ ಆಪ್ಷನ್ಸ್ ಆಗುತ್ತೆ, ಯಾರು ಕೆಲಸ ಮಾಡೋ ಅಗತ್ಯನೇ ಇಲ್ಲ. ಯಾಕಂದ್ರೆ ನಮ್ಗಿಂತ ಚೆನ್ನಾಗಿ ಮಾಡುತ್ತೆ. ಈಗ ನಾವು ಮಾಡುವಾಗ ಎಂತಾಗುತ್ತೆ, ಎಷ್ಟೋ ಯೋಚನೆ ನೀವು ಇರುತ್ತೆ, ಇದು ನೆನ್ಪು ಹೋಗಿರುತ್ತೆ, ಕರೆಕ್ಟಾ? ನಂದು ಏನೋ ಹೇಳಬೇಕಾದ್ರೆ ಯಾವತ್ತೂ ಹೇಳ್ಬೇಕಂತ ಇರುತ್ತೆ, ಅದು ಹೇಳಲಿಕ್ಕಾಗಲ್ಲ. ಬಟ್ ನೀವು ಏಜೆಂಟ್ ಮಾಡಿಬಿಟ್ರೆ ಅದು, ಯಾಕಂದ್ರೆ ಆ ಪ್ರೊಸೆಸರ್ ಇದೆಯಲ್ಲ ನಮಗಿಂತ 1,00,000 ಫಾಸ್ಟ್ ಅದ್ರದ್ದು, ಮೆಮೊರಿನೂ ಜಾಸ್ತಿ. ಯಾವ್ಯಾವ ಟೈಮಲ್ಲಿ ಏನೇನು ಡೈಲಾಗ್ ಅದು ತಪ್ಪುವುದೇ ಇಲ್ಲ. ಅದು ಈಗ ಅದನ್ನೊಂದು ಕಾರ್ ಇದ್ದಾಗ ಅದು ಡ್ರೈವಿಂಗ್ ಮಾಡಲಿಕ್ಕೆ ನೀವು ಬೇಕಲ್ವ ಅಂತ, ಅದು ಪ್ರಾಂಪ್ಟ್ ಕೊಡಲಿಕ್ಕೆ ನೀವು ಬೇಕು. ಯಾವುದು ಅದಕ್ಕೆ ಏನು ಬೇಕು ಅಂತ ಹೇಳುವಷ್ಟು ನಿಮಗೆ ಬೇಕಲ್ವ, ಆ ಒಂದು ಡ್ರೈವರು ಬೇಕು, ನೀವು ಅಷ್ಟಕ್ಕೆ ಸೀಮಿತ ಆಗಿದೆ. ಬಟ್ ಅದು ನಮ್ಮದೀಗ ಅವರು ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಬಿಲಿಯನ್ಸ್ ಆ ಟೆಕ್ನಾಲಜಿ ಮೇಲೆ. ನೀವು ನಮ್ಮ ಫೋನೇ ನೋಡಿ, ಫೋನು ನಾವೇ ನೋಡಿದ್ವಲ್ಲ, ಎಲ್ಲ ರಿಂಗ್ ಮಾಡಿ ಮಾಡೋದು, ನಮ್ಗೆ ಗೊತ್ತಿತ್ತಾ ಈ ರೇಂಜಿಗೆ ಬರುತ್ತಂತ? ಅದು ಯಾವ ರೇಂಜಿಗೆ ತಗೊಂಡು ಹೋಗಲ್ಲ. ಇನ್ನು ಈಗ ಮೊನ್ನೆ ಸುಂದರ್ ಪಿಚೈನೇ ಹೇಳಿದಾರಲ್ಲ, ಇನ್ನು ಈ ಮೊಬೈಲು ಹೆಚ್ಚು ದಿವಸ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಅಂದರೆ ಅವ್ರ ಲ್ಯಾಬ್ನಲ್ಲಿ ಆಲ್ರೆಡಿ ರೆಡಿ ಇದೆ ಟೆಕ್ನಾಲಜಿ. ಇದರಲ್ಲಿ ಏನು ಇನ್ವೆಸ್ಟ್ ಮಾಡಿದರೆ ಅದು ಬಂದ ಮೇಲೆ ಅವ್ರು ಈ ಮೊಬೈಲ್ ಎಗರಿಸ್ಬಿಡ್ತಾರೆ, ಅವರು ಹೊಸ ಟೆಕ್ನಾಲಜಿ ಹಾಕ್ಬಿಡ್ತಾರೆ. ಆ ಹೊಸ ಟೆಕ್ನಾಲಜಿ ಮಾಡಲಿಕ್ಕೆ ನಮಗೆ ಈಗ ಗ್ರಿಪ್ಪೇ ಹೋಗ್ಬಿಡುತ್ತೆ ಇಂಡಿಯನ್ಸ್. ನಮಗೆ ವಿ ಡಿಡ್ ನಾಟ್ ಇನ್ವೆಸ್ಟ್ ಆನ್ R&D. ಇದು ನೀವು ಟೆಕ್ನಾಲಜಿ ಬಗ್ಗೆ ಆದರೆ
ಅದಕ್ಕೆ ಆ ಇನ್ಸ್ಟ್ರೂಮೆಂಟ್ ವರ್ಕ್ ಮಾಡಲಿಕ್ಕೆ ಈ ಒಂದು ಮೊಬೈಲ್ನಲ್ಲಿ ಸಹ ಒಂದು ಇದೆ ಅಂತ ಹೇಳಿದ್ರು ಅವರು. ಆ ಖನಿಜ ಸೈನ್ಸ್ ಅದಕ್ಕೆ ರ್ಯಾರ್ ಸ್ಟಾರ್ಟಿಂಗ್ ಇದು ಮೆಟೀರಿಯಲ್ ಸೈನ್ಸ್ ಅಂತ ನಿಮಗೆ ಹೇಳಿದ್ನಲ್ಲ, ಮೆಟೀರಿಯಲಿಂದ ಸ್ಟಾರ್ಟ್ ಆಗೋದು. ಈಗ ಈ ಪೆನ್ ಇದೆ, ಅದಕ್ಕೆ ಏನೋ ಪ್ಲಾಸ್ಟಿಕ್ ಏನೋ ನಿಮ್ಗೆ ಏನಂತ ಗೊತ್ತಾ, ನನಗೆ ಗೊತ್ತೇನೋ ನಿಮ್ಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಮತ್ತು ಪುನಃ ಚೈನಾದಿಂದ ಬರುತ್ತೆ, ಇದನ್ನು ಹಾಕ್ರಿ, ಇದನ್ನು ಮೋಲ್ಡ್ ಮಾಡಿ ನಿಮಗೆ. ಈ ಮೊಬೈಲಲ್ಲಿ ಎಷ್ಟು ಖನಿಜಗಳಿದೆ, ಖನಿಜಗಳಿದೆ ಅಂತ ಬೇರೆ ರ್ಯಾರ್ ಅರ್ಥ ಮೆಟೀರಿಯಲ್ಗಳು ಮಾಡೋದು ಇಂಪಾಸಿಬಲ್. ಚಿಪ್ ಮಾಡ್ತಾರಲ್ಲ, IC ಚಿಪ್ಪಿಂದ ಇಷ್ಟೆಲ್ಲ ಆಗಿದೆ ಅಲ್ವಾ. IC ಚಿಪ್ ಮಾಡೋ ಟೆಕ್ನಾಲಜಿ ಅದು ಈಗ 5 ನ್ಯಾನೋ ಮೀಟ್ರಿಗೆ ಹೋಗಿದ್ದಾರೆ. ಅದು ತೈವಾನ್ ಅವರು ಕೆಲವೇ ದೇಶ ಇಲ್ಲಿ ಏನೋ ಮಾಡಬೇಕು, ಈ ಕ್ವಾಂಟಮ್ ಕ್ವಾಂಟಮ್ ಇದೆ. ಬಟ್ ಅದು ಮಾಡಲಿಕ್ಕೆ ಆ ಮೆಷಿನ್ ಪುನಃ ಅಲ್ಲಿಂದ ತರಿಸ್ಬೇಕು. ಅದೇ ಅದು ಏಕಪತ್ರ ಅಭಿಪ್ರಾಯ ಇದೆ. ನಾವು CT ಸ್ಕ್ಯಾನ್ ಮಾಡ್ತೇವೆ ಅಂತ ನಮ್ಮದೆಲ್ಲ ಎಲ್ಲ ಫೆಸಿಲಿಟಿ ಇದೆ ಅಂದರೆ, ಬಟ್ CT ಸ್ಕ್ಯಾನ್ ಅಲ್ಲಿಲ್ಲ. ನೀವು ಆ ಕ್ಷೇತ್ರದಲ್ಲೇ ಇದ್ದೀರಿ, R&D ಡೆವಲಪ್ಮೆಂಟ್. ನೀವು ಅಲ್ಲಿ ಒಂದು 7-8 ವರ್ಷ ಇಲ್ಲಿ ನಾನು ಎಂತ ಹೇಳ್ಬೇಕಂತಿದ್ರೆ, R&D ಈಗ ಅವರು ಮಲ್ಟಿಪಲ್ ರೇಂಜಲ್ಲಿ ಮಾಡಿದ್ರಲ್ಲ. ಈಗ ನಾವು ಏನು ಮಾಡ್ತೀವಿ, ನಾವು ನೀವು ಮಾತಾಡ್ತಿದ್ವಿ, ಬಟ್ ನೀವು DRDO ಸೈಂಟಿಸ್ಟ್ ಹತ್ರ ಮಾತಾಡೋದು ಒಂದು ಇದು ಕ್ರಿಯೇಟ್ ಆಗಿಲ್ಲ ಅಲ್ವಾ. ಅಥವಾ DRDO ಸೈಂಟಿಸ್ಟ್ ಹೋಗ್ಬಿಟ್ಟು ಫಿಸಿಕ್ಸ್ IAS ಇರ್ತಾರೆ, ಅಲ್ಲಿ ಸೈಂಟಿಸ್ಟ್ ಇರ್ತಾರೆ. ಸಮನ್ವಯತೆ ಇಲ್ಲ. ಸಮನ್ವಯತೆ ಇಲ್ಲದಿದ್ದರೆ ಈ ಮಾಡರ್ನ್ ಸಿಸ್ಟಮ್ ಮಾಡಲಿಕ್ಕೆ ಆಗಲ್ಲ. ಈಗ ನಿಮ್ಮದು ತಂದಿದ್ರಲ್ಲ, ಇಲ್ಲಿ ಎಲ್ಲರೂ ವರ್ಕ್ ಮಾಡಿದ್ದಾರೆ. ಎಲೆಕ್ಟ್ರಿಷಿಯನ್ ವರ್ಕ್ ಮಾಡಿದ್ದಾರೆ, ಫಿಸಿಕ್ಸ್ನವರು, ಸಾಫ್ಟ್ವೇರ್ ಅವ್ರು ವರ್ಕ್ ಮಾಡಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಅವ್ರು ವರ್ಕ್ ಮಾಡಿದ್ದಾರೆ, ಎಲೆಕ್ಟ್ರಿಕಲ್ ಅವ್ರು ವರ್ಕ್ ಮಾಡಿದ್ದಾರೆ. ಯಾರು ವರ್ಕ್ ಮಾಡಿಲ್ಲ ಹೇಳಿ ಇಷ್ಟೊಂದು ಚಿಕ್ಕ ಇದರಲ್ಲಿ? ಒಬ್ಬ ಮಾಡಿದಲ್ಲ. ಅದಕ್ಕೆ ಆರ್ಟಿಸ್ಟ್ ಹಂಗೆ ಹೇಳಿದ, ಆರ್ಟಿಸ್ಟ್ ಒಬ್ಬರು ಐಸೋಲೇಟ್ ಮಾಡಿ. ಈಗ ನಾ ಹೇಳ್ದಲ್ಲ, ನಮ್ಮ ಆರ್ಟಿಸ್ಟ್ ಲೆಕ್ಕೇನು ಫೋಟೋಶಾಪ್ ಗೊತ್ತಿದ್ದು, ಅದರಲ್ಲಿ ಐಪ್ಯಾಡನ್ನು ಮಾಡಿ ಅದು ಮಾಡಿ ಒಂದು ಚಿತ್ರ ಮಾಡಿದ್ರೆ ಐ ಆಮ್ ಟೆಕ್ನಿಕಲಿ ಸೂಪರ್ ಅಂತ ಹೇಳಿದ್ರೆ ಆ ಸೂಪರ್ ಅಲ್ಲೇ ಇಲ್ಲ. ಯಾಕಂದ್ರೆ ಒಳಗಡೆ ಇರೋದು ನಮಗೂ ಬರೀ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಅದು ಮಾತ್ರ ಕಾಣಿಸಿದ್ದು. ಅದೆಲ್ಲ ಮಾಡಿ ಕೊಟ್ಟಿದ್ದಾರೆ. ಅದು ಬಟನ್ ಒತ್ತಕ್ಕೆ ನಮಗೆ ಗೊತ್ತಾಗಿದೆ. ಬಟ್ ಆ ಬಟನ್ ಒತ್ತಿದಾಗ ಅದು ಏನೆಲ್ಲ ಮಾಡುತ್ತಲ್ಲ ಹಿಂದ್ಗಡೆ, ಆ ನಾಲೆಜ್ ಇಲ್ಲೇ ಇಲ್ಲ. ಅದಕ್ಕೆ ಈ ಎಲ್ಲ R&Dಗಳೆಲ್ಲ ಚೈನಾದಲ್ಲಿ ನಡೀತದೆ. ಇದೀಗ ಚೈನಾ ಇಂಪ್ರೂವ್ ಆಗ್ಬಿಟ್ರು ಸಡನ್ನಾಗಿ, ಸಿಕ್ಕಾಪಟ್ಟೆ R&D. ಅವರಿಗೆ ಸ್ವಲ್ಪ ಮಾರ್ಕೆಟಿಂಗ್ ಇಲ್ಲ, ಬಟ್ ಏನು ಬೇಕೋ ಅವ್ರು ಮಾಡಿಬಿಟ್ರು. ಅಂದರೆ ವೆಸ್ಟರ್ನ್ಸ್ ಥರ ಅವರೊಂದು ಕ್ರಿಯೇಟ್ ಮಾಡ್ತಾರಲ್ಲ, ಹವಾ ಕ್ರಿಯೇಟ್ ಮಾಡಲಿಕ್ಕೆ ಗೊತ್ತಾಗಿಲ್ಲ ಅವರಿಗೆ. ಆದರೆ ನನಗೇನು ಕಾಣಿದೆ, ವೈಜ್ಞಾನಿಕವಾಗಿ ಬಾಹ್ಯಕ್ಷೇತ್ರದಲ್ಲಿ ಬಾಹ್ಯಾಕಾಶ ಏನೋ ಸ್ವಲ್ಪ ಹೆಸರಿದೆ ಅಲ್ವ. ಅದು ಏನಾಯ್ತು, ಅದು ಅವರಿಗೆ ಅಡ್ವಾಂಟೇಜ್ ಆಯ್ತು. ಅವರು ಮಾಡಿದ ಬಾಬಾ ಯಾರು, ಬಾಬಾ ಸಾರಾಭಾಯ್ ಅವರು ಮಾಡಿದ ಒಂದು ಕೆಲಸದಿಂದ, ಮತ್ತು ಈಗ ಅಬ್ದುಲ್ ಕಲಾಂ ಮಾಡಿದ ಕ್ಷಿಪಣಿ, ಈ ಕೆಲವು ಸೀಮಿತ ವಲಯದಲ್ಲಿ ಸ್ವಲ್ಪ ಹೆಸರಿದೆ ಅಲ್ಲ. ಅದು ISR ಅಡ್ವಾಂಟೇಜ್ ಆಯ್ತಂದರೆ ಅವ್ರು ಕನ್ಫ್ಯೂಸ್ ಮಾಡಿಲ್ಲ, ಕನ್ಫ್ಯೂಸ್ ಆಗಿಲ್ಲ. ಅದು ನೀವು ಬರೀ ಬಾಹ್ಯಾಕಾಶ ಮೇಲೆ ವರ್ಕ್ ಮಾಡೋದು ಅಂತ ಆಯ್ತು ISR ಅವರಿಗೆ. ಈಗ ಕಾಸ್ಟ್ ಎಫೆಕ್ಟಿವ್ ಆಗಿ ಕೆಲಸ ಒಂದೇ ಮಾಡಿ ಅಂತ ಆಯಿತು. ಈಗ DRDO ಏನಾಯಿತು, ನೀನು ಬಾಂಬು ಮಾಡು, ಏರ್ಕ್ರಾಫ್ಟ್ ಮಾಡು, ಕೊನೆಗೆ ಮಿಸೈಲು ಮಾಡು, ಎಲ್ಲ 1,000 ಕೊಟ್ಬಿಟ್ರೆ ಇದರಲ್ಲಿ ಸಮನ್ವಯತೆ ಕೊರತೆ ಇದೆ. ಈ ಸಮನ್ವಯತೆಯ ಕೊರತೆಗೆ ಈ ಏನು ಮೂಲ ಕಾರಣ ಏನು? ಇವು ಸಮಗ್ರ ನಮ್ಮ ಶಿಕ್ಷಣದಲ್ಲಿ ವ್ಯವಸ್ಥೆಯಲ್ಲಿ ಈಗ ನಮ್ಮದೊಬ್ಬ ಇಂಜಿನಿಯರಿಗೆ ಆರ್ಟನ್ನು ನೋಡಬೇಕನ್ನೋದು ಗೊತ್ತಾಗ್ತಾ ಇಲ್ಲ ನೋಡಲ್ವ. ಅಥವಾ ಆರ್ಟಿಸ್ಟಿಗೆ ನಾನು ಈ ಮ್ಯಾಥಮೆಟಿಕ್ಸು, ಯಾಕಂದರೆ ಚಿತ್ರ ಅಂದರೆ ಬರೀ ಮ್ಯಾಥಮೆಟಿಕ್ಸು ಒಂದು, ಯಾಕಂದ್ರೆ ನೀವೊಂದು ಬರೋದು ಗ್ರಾಫೇ, ಅದು ಚಿತ್ರ ಅಂದರೆ ಗ್ರಾಫ್. ಅದನ್ನು ಮ್ಯಾಥ್ಸ್ನಲ್ಲಿ ವಿ ಕ್ಯಾನ್ ಕಂಡು. ಈಗ IA ಮಾಡ್ತಲ್ಲ, ಅವರು ಸಿಕ್ಕಾಪಟ್ಟೆ ಸ್ಟಡಿ ಮಾಡಿ ಅದು ಮಾಡಿಬಿಟ್ಟಿದ್ದಾರೆ. ಚಿತ್ರ ಅಂದರೆ ಅಂಥ ಹೈಫೈ ಏನಿಲ್ಲ, ಇಟ್ಸ್ ಓನ್ಲಿ ಮ್ಯಾಥಮೆಟಿಕ್ಸ್ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅದು ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಅದಕ್ಕೆ ಸಂಗೀತವೂ ಬೇಕಾಗುತ್ತೆ ಅದಕ್ಕೆ. ಯಾಕಂದರೆ ಲಾಸ್ಟಿಗೆ ಏನಾಗುತ್ತೆ, ಇಲ್ಲಿ ತುಂಬ ಜನ ಸೈಂಟಿಸ್ಟ್ ಹೇಳಿದಾರಲ್ಲ, ಲಾಸ್ಟಿಗೆ ಬರೀ ಮ್ಯಾಥಮೆಟಿಕ್ಸ್ ಹೇಳಿ. ಮ್ಯಾಥಮೆಟಿಕ್ಸಲ್ಲಿ ಯಾವುದನ್ನು ಬೇಕಾದ್ರೂ ಕ್ಯಾಪ್ಚರ್ ಮಾಡೋದು. ಸಂಗೀತ ಇರ್ಬೋದು, ನಿಮ್ಮ ಯೋಚನೆ. ಈಗ ನಮ್ಮದು ಯೋಚನೆಯನ್ನು ಆಗೋದಿಲ್ಲ ಅಂತ ಅಂದ್ಕೊಂಡಿದ್ವಿ. ಯಾವುದು ಮನುಷ್ಯರು ಯೋಚನೆ ಭಯಂಕರ ವಿಚಿತ್ರ, ಊರಿಗೆ ಎಷ್ಟಿದ್ದನ್ನು ನೀವು ಡುಪ್ಲಿಕೇಟ್ ಮಾಡಲಿಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಈಗ ಅದನ್ನು ಡಿಸ್ಪ್ರೂವ್ ಮಾಡ್ತಾ ಇದ್ದಾರೆ. ಈಗ ಒಂದು ಗೂಗಲಲ್ಲಿ ನನಗೆ ಇಲ್ಲಿಂದ ಆ ಸ್ಥಳಕ್ಕೆ ಹೋಗಬೇಕು, ಆ ಸ್ಥಳವನ್ನು ನಿರ್ಣಯಿಸುವ ಪ್ರಾಮುಖ್ಯ ಗ್ರಾಫ್ ಥಿಯರಿ ಮತ್ತು ಇನ್ನೊಂದು ಅದೊಂದು ಫಾರ್ಮುಲಾದಲ್ಲಿ ಇದೆ. ಥಿಯರಿ ಆಫ್ ರಿಲೇಟಿವಿಟಿಯಿಂದ ಕಂಪ್ಲೀಟ್ ಆಗಿರೋದು 1905ನಲ್ಲೇ ಐನ್ಸ್ಟೀನ್ ಅವರು ಥಿಯರಿ ಆಫ್ ರಿಲೇಟಿವಿಟಿ ಮಾಡಿದಾಗ ಆ ಲಾಜಿಕ್ಕನ್ನು ಇಲ್ಲಿ ಸ್ಯಾಟಲೈಟಲ್ಲಿ ಇಂಪ್ರೂವ್ ಮಾಡಿ 4 ಸ್ಯಾಟಲೈಟ್ ಹಾಕಿ ಇಲ್ಲಿ 9 ಸ್ಥಳದಿಂದ 4 ಸೆಟಲ್ಮೆಂಟು ಒಂದು ಸ್ಥಳ
200 ಮೀಟ್ರು ನೋಡಿ ಅದು ಇಲ್ಲಿ ಅಂತ ಹೇಳ್ತದೆ ಅದು. GPS ಅಂದರೆ ಅದೇ ಹಾಂ, GPS ಇದು ಪೇಟೆಂಟ್ ಹೋಗ್ಬೇಕಾದ್ರೆ ಐನ್ಸ್ಟೀನಿಗೆ ಹೋಗ್ಬೇಕು. ಐನ್ಸ್ಟೈನ್ ಅವನ ಮೂಲ ಅವರೊಂದು ಥಿಯರಿ ಬರೆದ್ರೆ ಅದೇ ಹೇಳಲ್ಲ, ಅವ್ರು ಇಕ್ವೇಷನ್ಸ್ ಬರೆದ್ರೆ ಈಗ ನಮಗೆ ಇಕ್ವೇಷನ್ ಬಂದರೆ ಅದನ್ನು ನಾವು ಬೈ ಹಾರ್ಟೋಡು ಎಕ್ಸಾಮ್ ಪಾಸ್ ಮಾಡಿ ಸೈಲೆಂಟ್ ಆಗ್ತಾರಲ್ಲ. ಬಟ್ ಅದನ್ನು ಡೀಪಾಗಿ ಹೋಗಿ ಫಿಸಿಕ್ಸ್ ಇವೆಲ್ಲ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಎಲ್ಲ ಮಾಡಿ GPS ಮಾಡೋರಲ್ಲ, ಆ ಸಮನ್ವಯತೆ ನೀವು ಕರೆಕ್ಟ್ ಆಗಿದ್ರಿ. ಸಮನ್ವಯತೆ ಭಾಳ ಕಷ್ಟ ಆಗಿಬಿಟ್ಟಿದೆ. ಅದೇ ಸಮಗ್ರತೆ, ಕಲೆ, ಸಾಹಿತ್ಯ, ಸಿನಿಮಾ ಅಲ್ಲ ಸಂಗೀತ ಎಲ್ಲವನ್ನು ಕೂಡಿಸಿಕೊಂಡು ಹೋಗ್ಬೋದು. ಎಕ್ಸ್ಪರ್ಟೈಸು ಮತ್ತು ಅದರ ನೀಡ್. ಈಗ ಹಲವಾರು ನಮ್ಮ ಬಾಹ್ಯಾಕಾಶದ ಅನ್ವೇಷಣೆ ಘಟ್ಟ ಇಲ್ಲ, ಅವರ ಅನಿವಾರ್ಯತೆಯಿಂದ ಸೃಷ್ಟಿಯಾದ ಹಲವಾರು ಉಪಕರಣಗಳು ಬೇರೆ ಕಡೆ ಟಿಸಿಲೋಡ್ತಾರೆ. ಫ್ಯಾಷನ್ ನಮಗೆ ಅದು ಯಾವುದೂ ಮಾಡಿಲ್ಲ. ಈ ಡಿಸ್ಪ್ಲೇ ಇದೆಯಲ್ಲ, ಡಿಸ್ಪ್ಲೇ ಮಾಡೋದು ಇಂಪಾಸಿಬಲ್. ಈಗ ಸ್ಕ್ರ್ಯಾಚ್ ಇಲ್ಲ. ಈಗ ಆಯ್ತಪ್ಪ, ಯಾರು ಬೇರೆಯವ್ರು ಕೊಡೋಲ್ಲ, ಬೇರೆ ದೇಶಗಳು ನೀವೇ ಮಾಡಿರಿ ಅಂತ ಹೇಳ್ತಾನೆ ಇಟ್ಕೊಳ್ಳಿ. ಮಾಡಿ ಅಂದ್ರೆ ನಾವಿನ್ನು ಎಷ್ಟು ವರ್ಷ ಬೇಕು ನನಗೆ ಗೊತ್ತಿಲ್ಲ ಇದು ಮಾಡೋದು. ಅದು ಯಾಕೆಂದರೆ ಅದು ಇಮಿಡಿಯೇಟ್ ರಿಸಲ್ಟ್ ಬರೋದಿಲ್ಲ, ತುಂಬ ಎಕ್ಸ್ಪೆನ್ಸಿವ್. ಇಲ್ಲಿಗೆ ಇಷ್ಟಲ್ಲಿ ಇಲ್ಲಿಂದ ಇಲ್ಲಿಗೆ 640 ಪಿಕ್ಸಲ್ಸ್ ಹಾಕಿದ್ದಾರೆ. ಯಾವುದು ಇದರಲ್ಲಿ? ಹಾಂ, ಅಷ್ಟು ಡಾಟ್ ಇದೆ. ಆ ಡಾಟ್ ಮೇಲೆ ಕಂಟ್ರೋಲ್ ಇದೆ ಅವರಿಗೆ. ಅದು ನೀವು ಕೆಂಪು ಮಾಡಿದ್ರೆ ಕೆಂಪು ಮಾಡುತ್ತೆ, ಇದು ಮಾಡಿ ಇದೆಲ್ಲ ನೀವು ಅದು ಹೆಂಗೆ ಅದು ವಯರ್ ಹಾಕೋದು ಹೇಗೆ ಅದಕ್ಕೆ? ಅದು ಸಣ್ಣ ಸಣ್ಣದಾಗ್ತಾ ಹೋಗ್ತದೆ. ಅದು ಹೆಂಗೆ? ನೀವು ಆ ಕ್ಷೇತ್ರದಲ್ಲಿ R&Dಯಲ್ಲಿ ಇದ್ದೀರಿ. ನೀವು ಮುಖ್ಯವಾಗಿ ನೀವು ಯುದ್ಧ ಸಾಮಗ್ರಿಗಳಿಗೆ ಪೂರಕ ಮಿಷಿನ್ಗಳನ್ನು ಈಗ ಇಂಡಿಯಾದಲ್ಲಿ ಸ್ವಲ್ಪ R&D ನಡೀತಾ ಇರೋದಂದರೆ ಅದು ಮಾತ್ರ. ಪ್ರೈವೇಟ್ನಲ್ಲಿ ಎಂತಾಗುತ್ತೆ, ಬಿಕಾಸ್ ಆಫ್ ದಿ ಫೈನಾನ್ಷಿಯಲ್ ಕನ್ಸ್ಟೆಂಟ್. ಆಯಿತು, ತಂದು ಬಿಡೋಣ ಅಲ್ಲಿಂದ. ಈಗ ನೀವು ಫ್ಯಾಕ್ಟ್ರಿ ಮಾಡಬೇಕಂದ್ರೆ ನೀವು ಇದ್ದೀರಲ್ಲ ಮಿಲ್ಲಿಪುರದಲ್ಲಿ, ಅದೆಲ್ಲ ಮೆಷಿನ್ಸ್ ಇರುತ್ತೆ. ಎಂತ ಮಾಡ್ತಾರೆ ಪಾಪ, ಆ ಮಿಷಿನ್ ಮಾಡ್ಲಿಕ್ಕೆ ಆಗುತ್ತೆ ನಮಗೆ? ಸಿಕ್ಕಾಪಟ್ಟೆ ಕೋಟಿಗಳೆಲ್ಲ ಬೇಕು. ಆಯಿತು, ನೋಡ್ತಾರೆ, ಇದು ಮಾಡ್ತಾರೆ, ಗೂಗಲ್ ಇದು ಮಾಡ್ತಾರೆ, ಇದು ಅಲ್ಲೊಂದು ಮಿಷಿನ್ ಇದೆ ಜಪಾನಲ್ಲಿ, ಬಂದು ಬಿಡೋಣ ಅಂತ. ಬಟ್ ಡಿಫೆನ್ಸ್ದಲ್ಲಿ ಏನಿರುತ್ತೆ, ಕೊಡೋದಿಲ್ಲ ಅವರು. ಕೊಡೋದಿಲ್ಲ. ಆಗ ಇಲ್ಲಿ R&D ಮಾಡಲೇಬೇಕಾದ್ರೆ. ಆದ ಕಾರಣ ನಿಮ್ಮ ಪ್ರಕಾರ R&D ನಮ್ಮ ದೇಶದಲ್ಲಿ ಯುದ್ಧ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿದೆ. ಅದು ಆ ಟೆಕ್ನಾಲಜಿ ಬೇರೆ ಕಡೆ ಯೂಸ್ ಆಗಿಬಿಡುತ್ತೆ. ಈಗ ನಾವು ಮಾಡಿದ ಟೆಕ್ನಾಲಜಿನ ಪವರ್ ಸಪ್ಲೈ ಒಳ್ಳೆ ಮಾಡಿದರೆ ಅದು ಮೆಡಿಕಲ್ಗೆ ಯೂಸ್ ಆಗುತ್ತೆ. ಇಲ್ಲ, ಅಲ್ಲಿ ಪರ್ಫೆಕ್ಷನ್ ಆಗುತ್ತೆ. ಯಾಕೆಂದರೆ ಅಲ್ಲಿ ಒಂದು ಬಾಕ್ಸ್ ಮಾಡಿದ್ರೆ ಇಟ್ ಹ್ಯಾಸ್ ಟು ಪಾಸ್ ವೈಬ್ರೇಷನ್ ಟೆಸ್ಟ್ ಅಂತ ಇರುತ್ತೆ. ಒಂದು 40-42 ಟೆಸ್ಟ್ ಪಾಸ್ ಆಗಬೇಕು. ಥರ್ಮಲ್ ಅಂದರೆ ನಾವು ಬಾಕ್ಸ್ ಮಾಡ್ತೇವಲ್ಲ, ಇದಾದರೆ ಇದೆಯಲ್ಲ, ಇದು ವರ್ಕ್ ಆಯಿತಾ, ನೀವು ತೊಗೊಂಡು ಹೋಗ್ತೀರಾ ಇದು ಅಂತ ಇಟ್ಕೊಳ್ಳಿ, ತೊಗೊಂಡೋಗ್ಬೋದು. ಅಲ್ಲ ಹಾಗಲ್ಲ. ಇದನ್ನೀಗ ಫಸ್ಟು ಈಗ ನಮ್ಮದು ಕೆಳಗಡೆ ನಡೀತಾ ಇರುತ್ತೆ ವೈಬ್ರೇಷನ್, ಇದು ಥರ್ಮಲ್ ಚೇಂಬರಿಗೆ ಹಾಕ್ತಾರೆ. ಅದೇನು ಮಾಡುತ್ತೆ, -30 ಹೋಗುತ್ತೆ, ಪುನಃ ಸ್ವಲ್ಪ ಹೊತ್ತಿಗೆ +60 ಹೋಗುತ್ತೆ. ಹಿಂಗೆ ಸೈಕಲ್ ಆಗ್ತಾ ಇರುತ್ತೆ. ಅದು ಮತ್ತೆ ವರ್ಕ್ ಆಗ್ತಾ ಇರಬೇಕು. ವರ್ಕ್ ಆಗುತ್ತೆ. ಅದೇ ಥರ ಒಂದು ವೈಬ್ರೇಷನ್ ಟೇಬಲ್ ಅಂತ ಇರುತ್ತೆ. ಇದು ನೀವು ತಗೊಂಡೋಗಿ ಅಲ್ಲಿ ಫಿಕ್ಸ್ ಮಾಡಬೇಕು. ಅದು ಗಡ 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 ಅನ್ನುತ್ತೆ. ಇದರಲ್ಲಿ ಇದನ್ನೆಲ್ಲ ಅದರಲ್ಲಿ ನೀವು ಈ ಮೊಬೈಲ್ನ ಇದನ್ನೆಲ್ಲ ತೋರಿಸ್ತಾ ಇದ್ದೀರಿ ಅಲ್ಲ ಅಂದರೆ ಈ R&Dಯಲ್ಲಿ ತುಂಬ ಕಾಸ್ಟ್ ಇಫೆಕ್ಟ್. ನಾಳೆ ಅದು ಫೈಲು ಆಗ್ಬೋದು. ಆ ಕಾಸ್ಟನ್ನು ಫೇಲ್ ಆದರೆ ಕೈಗೆ 40 ಟೆಸ್ಟ್ ಮಾಡುವಾಗ ಲಾಸ್ಟ್ ಟೆಸ್ಟ್ ಫೇಲ್ ಆದರೂ ಇಟ್ ಈಸ್ ವೇಸ್ಟ್. ಎಷ್ಟು ನಿಮ್ಮ ಟೆಸ್ಟ್ ಪಾಸ್ ಮಾಡಲಿಕ್ಕೆ ಆಗಿಲ್ಲ ಅಂತ ಇಟ್ಕೊಳ್ಳಿ, ನೀವು ಮುಂಚೆ ಮಾಡಿದ್ದು ಯಾರೂ ಕೇಳೋಲ್ಲ, ಅಷ್ಟು ವೇಸ್ಟೇ. ಬಿಕಾಸ್ ಇಟ್ ಈಸ್ ನಾಟ್ ಪಾಸ್ EMIMC ಟೆಸ್ಟ್ ಅಂತ ಇಟ್ಕೊಳ್ಳಿ. EMIMC ಟೆಸ್ಟ್ ಅಂತ ಇದೆ. ಅದು ನೀವು ಏನು ಮಾಡಿದ್ರು ಪಾಸ್ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಬೇರೆಲ್ಲ ವರ್ಕ್ ಆಗ್ತದೆ. ರೂಮ್ ಟೆಂಪ್ರೇಚರ್ ವರ್ಕ್ ಆಗ್ತದೆ, ಎಲ್ಲ ಕಡೆ ವರ್ಕ್ ಆಗುತ್ತೆ. ನೀವು ಕಾಲಿಗೆ ಹಾಕಿ ವರ್ಕ್ ಆಗುತ್ತೆ, ಎಲ್ಲ ವರ್ಕ್ ಆಗುತ್ತೆ. ಈಗ ಇದೇ ಬಾಕ್ಸ್ ಯಾವುದೋ ಒಂದು ಟೆಸ್ಟ್ ಫೇಲ್ ಆಯಿತು, ನೀವು ಮತ್ತೆ ಮಾರ್ಕೆಟಿಗೆ ಇದಕ್ಕಾಗಲ್ಲ.